ಎಲ್ಲರಿಗೂ ನಮಸ್ತೆ. ಇವತ್ತು ನಾವು 2ನೇ ಚಾಪ್ಟರ್ ಬಿಂದು ಮತ್ತು ರೇಖೆಗಳು ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಲೆ ಒಂದು ಭಾಷೆ, ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಒಂದು ಭಾಷೆ. ಸೊ ಇವತ್ತು ಎಲ್ಲ ಭಾಷೆಯಲ್ಲೂ ಇರೋ ಹಾಗೆ ಅಕ್ಷರಮಾಲೆಯನ್ನು ನಾವು ಚಿತ್ರಕಲೆಯ ಅಕ್ಷರಮಾಲೆಯನ್ನು ಒಂದು ಪ್ರಯತ್ನ ಮಾಡೋಣ. ಅದಕ್ಕೆ ಮೊದಲು ಒಂದು ಲೈನ್ ಹಾಕ್ಕೊಳ್ಳಿ. ಮೇಲೆ ಬಿಂದು ಮತ್ತು ರೇಖೆ, ಈಗ ಡಾಟ್ಸ್ ಆ್ಯಂಡ್ ಲೈನ್ಸ್ ಅಂತ ಮೇಲೆ ಬರ್ಕೊಳ್ಳಿ. ಕನ್ನಡದಲ್ಲಿ ಬಿಂದು ಮತ್ತು ರೇಖೆ ಅಂತಲೂ ಬರ್ಕೊಂಡ್ರು ಆಯಿತು. ಡಾಟ್ಸ್ ಆ್ಯಂಡ್ ಲೈನ್ಸ್ ಅಂತ ಬರೀರಿ. ಇವತ್ತಿನ ಡೇಟ್ ಹಾಕಿ. ಡೇಟ್ ಹಾಕೋದು ಮುಖ್ಯ ಆಗುತ್ತೆ, ಯಾಕಂತಂದರೆ ಅದರಿಂದ ನಮ್ಮ ಡೈರಿ ಮೇಂಟೈನ್ ಮಾಡಿದಾಗ ಆಗುತ್ತೆ. ಈಗ ವರ್ಟಿಕಲ್ ಆಗಿ 2 ಲೈನ್, ಮೇಲಿಂದ ಕೆಳಗೆ 2 ಲೈನು ಅಷ್ಟೇ, ಒಂದು ಸಮವಾಗಿ ಇರೋವಂಥ ಡಿಸ್ಟೆನ್ಸ್ ಬಿಟ್ಬಿಟ್ಟು ಹಾಕಬೇಕು. ಸೊಟ್ಟ ಹೋದರೂ ಪರವಾಗಿಲ್ಲ, ಸ್ಕೇಲ್ ಉಪಯೋಗಿಸ್ಬಾರ್ದು, ಇರೇಸರ್ ಉಪಯೋಗಿಸ್ಬಾರ್ದು. ಈಗ ಮತ್ತೆ ಅಡ್ಡಕ್ಕೆ 2 ಹಾಗೇನೆ ಒಂದು ಸಮವಾಗಿ ಬಿಟ್ಟಿರೋವಂಥ, ಹೆಚ್ಚು ಕಡಿಮೆ ಆದರೆ ಪರವಾಗಿಲ್ಲ. ಆದರೆ ಈ ಥರ 2 ಉದ್ದಕ್ಕೆ 2 ಲೈನು, ಅಡ್ಡಕ್ಕೆ 2 ಲೈನ್ ಹಾಕ್ಕೊಂಡಾಗ ನಿಮಗೆ 9 ಬಾಕ್ಸಸ್ ಸಿಗುತ್ತೆ. ಈ 9 ಬಾಕ್ಸಲ್ಲಿ ನಾವು ಕ್ರಿಯೇಟ್ ಮಾಡೋಣ. ಅಕ್ಷರ ಅಭ್ಯಾಸ ಇದ್ದ ಹಾಗೆ ಇದು ವಿಜುವಲ್ ಲ್ಯಾಂಗ್ವೇಜ್, ದೃಶ್ಯ ಕಲೆಯ ಅಭ್ಯಾಸ, ಅಕ್ಷರಗಳನ್ನು ಕ್ರಿಯೇಟ್ ಮಾಡೋವಂಥ ಒಂದು ಪ್ರಯತ್ನ. ಸೊ ಈಗ ನಾವು ಡಾಟ್ಸ್ ಅಂದರೆ ಬಿಂದು, ಯಾವುದೇ ಒಂದು ಚಿತ್ರಕ್ಕೆ ಮೊದಲನೇ ಒಂದು ಅಕ್ಷರ ಅಂತಂದರೆ ಬಿಂದು ಆಗುತ್ತೆ. ಹೇಗೆ ವಿಜುವಲಲ್ಲಿ ಅಂತ ಹೇಳ್ತೀವಲ್ವ, ವರ್ಬಲಲ್ಲಿ ಅಂತ ಹೇಳ್ತೀವಿ, ಹಾಗೆ ವಿಜುವಲಲ್ಲಿ ಮೊದಲು ನಮಗೆ ಬಿಂದು ಬರುತ್ತೆ. ಸೊ ಮೊದಲನೇ ಬಾಕ್ಸಲ್ಲಿ ನಾವು ಬಿಂದುಗಳನ್ನು ಹಾಕ್ಕೋಬೇಕು. ಬಿಂದು ಯಾವ ಥರ ಹಾಕ್ಕೊಳ್ತೀವಿ ಅಂತ ನೋಡಿ. ದಪ್ಪಕ್ಕೆ ಹಾಕಬಾರ್ದು, ಡಾಟ್ ಡಾಟ್ ಪಾಯಿಂಟ್ ಥರ ಇಡಬೇಕು. ಆದಷ್ಟು ಹತ್ತಿರ ನೀಟಾಗಿ ಅದನ್ನು ನಾವು ಮಾಡ್ಕೋಬೇಕು. ಎಷ್ಟು ಹತ್ತಿರ ಮಾಡಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಹತ್ತಿರ. ಈಗ ಇಲ್ಲಿ ಅಡ್ಡಟ್ಟಕ್ಕೆ ಇಡ್ತಾ ಹೋಗ್ತಾ ಇದ್ದಾರೆ, ನೀವು ಹೇಗಾದರೂ ಅಲ್ಲಲ್ಲೇ ರೌಂಡಾಗಿ ಮಾಡಿಕೊಂಡು, ಆದರೆ ಬಿಂದುವಾಗೆ ಇಡಬೇಕು. ಅದನ್ನು ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡಿದ ನಂತರ ನಾವು ನೆಕ್ಸ್ಟ್ ಬಾಕ್ಸಿಗೆ ಹೋಗೋಣ. ನೆಕ್ಸ್ಟ್ ಬಾಕ್ಸಲ್ಲಿ ಉದ್ದ ರೇಖೆ, ಮೇಲಿಂದ ಕೆಳಗಡೆಗೆ ವರ್ಟಿಕಲ್ ಲೈನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಬೇಕು. ಆದಷ್ಟು ಹತ್ತಿರ ಇಟ್ಕೋಬೇಕು. ಇರೇಸರ್ ಮತ್ತು ಸ್ಕೇಲ್ ಯೂಸ್ ಮಾಡಿಕೊಡ್ದು ಪದೇ ಹೇಳ್ತಾ ಇದ್ದೀನಿ. ಮತ್ತು ಆ ತುದಿಯಿಂದ ಈ ತುದಿಗೆ ಮೀಟ್ ಮಾಡಿಸ್ಬೇಕು. ಹತ್ತಿರ ಆದಷ್ಟು ಹತ್ತಿರ ಹಾಕ್ತಾ ಈ ಪೂರ್ತಿ ಬಾಕ್ಸ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲಿ ಅರ್ಧ ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದೀವಿ, ಆದರೆ ನೀವು ಪ್ರತಿ ಒಂದು ಬಾಕ್ಸ್ ಕಂಪ್ಲೀಟ್ ಆದ ನಂತರನೇ ಮುಂದಕ್ಕೆ ಹೋಗಬೇಕು. ಕಾನ್ಸಂಟ್ರೇಟ್ ಮಾಡಿ ಹಾಕ್ತಾ ಹೋಗಬೇಕು. ಒಂದಕ್ಕೊಂದು ಟಚ್ ಮಾಡದಿರೋ ಹಾಗೆ, ಆದರೂ ಆದಷ್ಟು ಹತ್ತಿರ ಹಾಕಬೇಕು. ಈಗ ನೆಕ್ಸ್ಟ್ ಬಾಕ್ಸಲ್ಲಿ ಹಾರಿಜಾಂಟಲ್ ಲೈನ್ ಅಂದರೆ ಅಡ್ಡವಾಗಿ ಗೆರೆನ ಹಾಕಬೇಕು. ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೂ ಹಾಕ್ಬೋದು. ಬಟ್ ಹಾರಿಜಾಂಟಲ್ ಲೈನ್ ಆದಷ್ಟು ಹತ್ತಿರ ಎಷ್ಟು ನೀಟಾಗಿ ಮಾಡಲಿಕ್ಕೆ ಸಾಧ್ಯ ಇದೆ ಮಾಡಬೇಕು. ಇದೆಲ್ಲ ನಿಮ್ಮ ಕೈಗೆ ಟ್ವಿಸ್ಟ್ ಟರ್ನ್ ಮಾಡೋವಂಥ ಎಕ್ಸಸೈಸ್ಗಳು. ಈ ಥರ ರೇಖೆ ಅಡ್ಡ ಬಿಡಬೇಡಿ, ಹಾಕಿ ಸ್ವಲ್ಪ ಸೊಟ್ಟ ಆದರೂ ಪರವಾಗಿಲ್ಲ. ಮತ್ತು ಈ ಎಲ್ಲ ಚಾಪ್ಟರ್ಸಲ್ಲಿ ನೀವು ಬುಕ್ನ ತಿರುಗಾಡಿಸ್ಬಾರ್ದು.
ನಿಮ್ಮ ಕೈಯನ್ನೇ ಆದಷ್ಟು ಟ್ವಿಸ್ಟ್ ಮಾಡಿ ಎಕ್ಸಸೈಸ್ ಮಾಡ್ಕೋಬೇಕು. ಈಗ ಈ ಬಾಕ್ಸ್ನ ಕಂಪ್ಲೀಟ್ ಮಾಡಿ ನಾವು ನೆಕ್ಸ್ಟ್ ಬಾಕ್ಸಿಗೆ ಹೋಗೋಣಂತೆ. ಕಂಪ್ಲೀಟ್ ಮಾಡಿನೇ ನೆಕ್ಸ್ಟ್ ಬಾಕ್ಸಿಗೆ ಹೋಗಬೇಕು. ಈಗ ನಾವು ಡಯಾಗ್ನಲ್ ಲೈನ್ಸ್, ಎಡ ತುದಿಯಿಂದ ಬಲ ತುದಿಗೆ ಮೇಲಕ್ಕೆ, ಎಡಕ್ಕೆ ಕೆಳಗಡೆಯಿಂದ ಬಲಗಡೆ ಮೇಲಕ್ಕೆ ಎತ್ತಾ ಹೋದರೆ ಇದು ಡಯಾಗ್ನಲ್ ಲೈನ್ಸ್ ಆಗುತ್ತೆ. ಮಾಡ್ತಾ ಹೋಗಿ. ಈ ರೇಖೆಗಳನ್ನೆಲ್ಲ ಮಾಡುವಾಗ ಸ್ವಲ್ಪ ವಿಚಾರನೂ ಮಾಡಬೇಕು. ಈ ಲೈನ್ಸ್ ಎಲ್ಲಿ ನೋಡಿರ್ತೀವಿ ನಾವು, ಯಾರ್ದಾರು ಗೇಟ್ ಡಿಸೈನ್ಸಲ್ಲಿ ನೋಡಿರ್ಬೋದಾ, ಇನ್ನೆಲ್ಲೋ ಆರ್ಕಿಟೆಕ್ಚರ್ ಇದರಲ್ಲಿ ನೋಡಿರ್ಬೋದಾ, ಅಥವಾ ಬೇರೆ ಏನೋ ಒಂದು ವಸ್ತುನ ನೋಡುವಾಗ ಮಾಡಿರ್ಬೋದಾ. ಇದು ಡಯಾಗ್ನಲ್ ಲೈನ್ಸ್. ಇದು ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೇಕು. ಪ್ರತಿ ಒಂದಕ್ಕೂ ಬಿಂದು ಆಗಿರ್ಬೋದು, ಅಥವಾ ಸ್ಟ್ರೈಟ್ ಲೈನ್ಸ್ ಇರ್ಬೋದು, ಇನ್ನೇನೋ ಮುಂದಕ್ಕೆ ನಾವು ಮಾಡೋವಂಥ ಬೇರೆ ರೇಖೆಗಳಿರ್ಬೋದು, ಎಲ್ಲ ಎಲ್ಲಿ ನಾವು ನೋಡಿರ್ತೀವಿ ಅನ್ನೋದನ್ನು ತಿಳ್ಕೊಬೇಕು. ಸ್ಕೇಲ್ ಇರೇಸರ್ ಯೂಸ್ ಮಾಡಬಾರ್ದು. ಮಾಡ್ತಾ ಹೋಗಿ. ಅದನ್ನು ಕಂಪ್ಲೀಟ್ ಮಾಡಿದ ಮೇಲೆ ನೀವು ಈ ಕಡೆ ನೆಕ್ಸ್ಟ್ ಬಾಕ್ಸಿಗೆ ಬನ್ನಿ. ಈಗ ನಾವು ಈ ಬಾಕ್ಸಲ್ಲಿ ಲೆಫ್ಟಿಂದ ಟಾಪಿಂದ ರೈಟ್ ಬಾಟಮ್ಗೆ ಡಯಾಗ್ನಲ್ ಲೈನ್ಸ್ ಇದು. ಇದರಲ್ಲಿ ಕೈ ಟ್ವಿಸ್ಟ್, ರಿಸ್ಟ್ ಏನಿದೆ ನಮ್ಮದು, ಅದು ಹೀಗೆ ಮೂವ್ ಆಗಬೇಕೆ ಹೊರತು ಬುಕ್ಕನ್ನ ಮೂವ್ ಮಾಡಿಕೊಡ್ದು. ನೆಕ್ಸ್ಟ್ ಕ್ರೆಸೆಂಟ್ ಅಂತ, ಇದು ಒಂಥರ ಅರ್ಧ ಚಂದ್ರ ಇದ್ದ ಹಾಗೆ ಸ್ವಲ್ಪ ಡೀಪಾಗಿ ಹಾಕ್ಕೊಂಡು ಕೊನೆ ತನಕ ಅದು ಅರ್ಧ ಚಂದ್ರಗೆ ಕಾಣಬೇಕು ಅಂತಂದರೆ ನಾವು ಮೊದಲೇ ಸ್ವಲ್ಪ ಡೀಪ್ ವ್ಯೂ ಮಾಡಿಕೊಂಡು ಹೋಗ್ತಾ ಇರಬೇಕು. ಇದನ್ನು ಕಂಪ್ಲೀಟ್ ಮಾಡಿದ ನಂತರ ನೆಕ್ಸ್ಟಿಗೆ ಹೋಗಬೇಕು. ಪ್ರತಿ ಸರ್ತಿನೂ ನೀವು ಕಂಪ್ಲೀಟ್ ಮಾಡಿ ನಂತರ ನೆಕ್ಸ್ಟ್ ಬಾಕ್ಸಿಗೆ ಹೋಗಬೇಕು. ಈಗ ಕ್ರೆಸೆಂಟ್ ಎಡ ಮೂಲೆಯಲ್ಲಿ ಮಾಡ್ಕೊಂಡ್ವಿ. ಈಗ ಬಲ ಮೂಲೆಯಲ್ಲಿ ಮಾಡ್ಕೋಬೇಕು. ಅದನ್ನೇ ಅಷ್ಟು ಗ್ಯಾಪ್ ಬಿಡ್ಕೋಬಾರ್ದು. ಮಧ್ಯ ಮಧ್ಯ ಕವರ್ ಅಪ್ ಮಾಡ್ಕೊಂಡು ಹೋಗಬೇಕು. ಮಧ್ಯದಲ್ಲಿ ಕವರ್ ಮಾಡ್ಕೋಬೇಕು. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ನೀವೇ ನೋಡಿಕೊಂಡು ಕವರ್ ಮಾಡಿಕೊಂಡು ಹೋಗಿ. ಈ ಥರ ಚಿಕ್ಕ ಚಿಕ್ಕ ಪ್ರಾಕ್ಟೀಸಸ್ ಮಾಡೋದ್ರಿಂದ ನಮ್ಮ ಕೈಗೆ ಒಂದೊಳ್ಳೆ ಹಿಡಿತ ಸಿಕ್ಕತ್ತೆ, ಫರ್ಮ್ನೆಸ್ ಬರುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಪೇಷನ್ಸ್ ಬರುತ್ತೆ. ಈಗ ನೆಕ್ಸ್ಟ್ ಬಾಕ್ಸಲ್ಲಿ ನಾವು ವೇವ್ಸ್ ಅಂದರೆ ಅಲೆಗಳ ಥರ, ಈಗ ಹೇಗೆ ಮೊದಲನೇ ರೇಖೆ ಇರುತ್ತೋ ಹಾಗೇ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಎಲ್ಲಿ ಉಬ್ಬು ತಗ್ಗು ಹೇಗಿದೆಯೋ ಹಾಗಾಗಿ ನಾವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ಪೂರ್ತಿ ಬಾಕ್ಸಲ್ಲಿ ಆ ವೇವ್ಸ್ ಕ್ರಿಯೇಟ್ ಮಾಡಬೇಕು. ಆದಷ್ಟು ಡೆಪ್ತ್ ಒಳಗಡೆ ಹೋಗಬೇಕು. ಹಾಗೆ ಸ್ವಲ್ಪ ಫ್ಲ್ಯಾಟ್ ಮಾಡ್ತಾ ಬಂದುಬಿಟ್ರೆ ಆಮೇಲೆ ಕೊನೆಯವರೆಗೂ ಸ್ಟ್ರೈಟ್ ಲೈನ್ ಆಗಿಬಿಡುತ್ತೆ, ಅದು ವೇವ್ ಇರೋದಿಲ್ಲ. ಹಾಗಾಗಿ ಆ ಅಂಕು ಡೊಂಕುಗಳನ್ನು ಕರೆಕ್ಟಾಗಿ ಮಾಡಬೇಕು. ತುಂಬ ಪೇಷನ್ಸಿಂದ ಮಾಡಬೇಕಾಗತ್ತೆ. ನಿಧಾನವಾಗಿ ಮಾಡಿ, ಏನೂ ಅರ್ಜೆಂಟ್ ಇಲ್ಲ. ಚಿತ್ರಕಲೆ ಕಲಿಯೋವಾಗ ಭಾಳ ಪೇಷನ್ಸಿಂದನೇ ಮಾಡಬೇಕು. ಮನಸ್ಸಿಗೆ ಶಾಂತಿ ಸಿಕ್ಕತ್ತೆ ನಮ್ಮಲ್ಲಿ ನಾವು ತೊಡಗಿಸ್ಕೊಳ್ಳೋದು. ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಯಾವುದೋ ಬಾಕ್ಸ್ ಖಾಲಿ ಬಿಡ್ಕೊಡ್ದು. ಈಗ ಇದು ಒಂಥರ ನೀರಿನ ಅಲೆಗಳಿದ್ದ ಹಾಗಿದೆ. ಸೊ ನೆಕ್ಸ್ಟ್ ಒನ್ನು ನಾವು ಯೋಚನೆ ಮಾಡಬೇಕು ಏನೇನು ಥರ ಇರುತ್ತೆ ಅದು ಅನ್ನೋದು. ನೆಕ್ಸ್ಟ್ ಒನ್ ಇವಾಗ ವರ್ಟಿಕಲ್ ವೇವ್ಸ್ ಅಂದರೆ ಸೀದಾ ಹೀಗೆ ಬರ್ತಾ ಇರೋದು, ಅಂದರೆ ಬಳ್ಳಿ ಆಗಿದೆ ಅಥವಾ ಕೂದಲು ಇದ್ದಾಗಿರ್ಬೋದು.
ಅಥವಾ ನೀವು ನೂಡಲ್ಸ್ ಇರೋ ಹಾಗಿದೆ ಅಂತಲೂ ಹೇಳ್ಬೋದು. ಆ ಥರ ಒಂದೊಂದು ರೇಖೆಗೂ ಅದರದ್ದೇ ಆದೊಂದು ಕ್ಯಾರೆಕ್ಟರ್ ಇರುತ್ತೆ. ಅದನ್ನು ನಾವು ಸ್ವಲ್ಪ ಕಾಲ್ಪನಿಕವಾಗಿಯೂ ಯೋಚಿಸ್ಬೇಕು. ಈ ರೇಖೆ ನಾನು ಎಲ್ಲಿ ಉಪಯೋಗಿಸ್ಕೋಬೋದು. ಹಾಗೆ ಈ ಪ್ರಾಕ್ಟೀಸಸ್ ಎಲ್ಲ ಮಾಡಿದಾಗ ನಮಗೆ ರೇಖೆಗಳ ಬಗ್ಗೆ ಒಂದು ಹಿಡಿತ ಸಿಗುತ್ತೆ. ಆಗ ನಾವು ಅದನ್ನು ಎಂಥ ಚಿತ್ರ ಮಾಡಲಿಕ್ಕೂ ಅನುಕೂಲ ಮಾಡ್ಕೊಳ್ಳೋ ಥರ ಮಾಡ್ಕೋಬೋದು. ಈ ಪ್ರಾಕ್ಟೀಸ್ ತುಂಬ ತುಂಬ ಮುಖ್ಯ. ಈ ಥರ ಸಿಂಪಲ್ ಪ್ರಾಕ್ಟೀಸಸ್ ಮಾಡೋದ್ರಿಂದ ಮನಸ್ಸಿಗೂ ತುಂಬ ನೆಮ್ಮದಿ ಸಿಗುತ್ತೆ. ಆಮೇಲೆ ಸಾಕಷ್ಟು ನಮ್ಮನ್ನು ನಾವು ಟ್ರೈನ್ ಮಾಡ್ಕೋತಾ ಇರ್ತೀವಿ. ಪೇಷನ್ಸ್ ಡೆವಲಪ್ ಆಗುತ್ತೆ, ಕಾನ್ಸಂಟ್ರೇಷನ್ ಬರುತ್ತೆ, ಒಂದು ಮನಸ್ಸಿಗೆ ಖುಷಿ ಸಿಗುತ್ತೆ, ಒಂದು ಸ್ಕಿಲ್ ಡೆವಲಪ್ ಆಗುತ್ತೆ. ಹೀಗಾಗಿ ಬರೀ ಚಿತ್ರಕಲೆ ಬರೆಯೋದೇ ಅಲ್ಲ, ನಮ್ಮ ಪೂರ್ತಿ ವ್ಯಕ್ತಿತ್ವಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಹೀಗೆ ಈ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿದ ಒಂದು ಚಿತ್ರನ ನಾವು ಕಡೆಗೆ ತೋರಿಸ್ತೀವಿ. ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ. ಇಲ್ಲಿಗೆ ನಮ್ಮ 2ನೇ ಚಾಪ್ಟರ್ ಡಾಟ್ಸ್ ಆ್ಯಂಡ್ ಲೈನ್ಸ್ ಅಥವಾ ಬಿಂದು ಮತ್ತು ರೇಖೆಗಳು ಕಂಪ್ಲೀಟ್ ಆಗಿದೆ. ಈ ಥರ ನೀವು ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ವೀಕ್ಷಣೆಗೆ ಧನ್ಯವಾದಗಳು. ಹೆಚ್ಚು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.